Good morning. Today we'll go for basic computer organizations. The basic computer organizations. In this, we need to know that what are the basic operations we can able to perform on the computer, and we need to know that the basic organizing of the computer, and also we need to learn that input and its functions, output and its functions. These are the things we need to learn in the basic computer organizations over here. Here, let us go with first one, the basic operations or basic functions we need to see here. As per the basic computer, we can able to perform certain operations, or sometimes we need is the functions. Those are inputting, INPU, TNG, inputting, storing, processing, outputting, controlling. These are the 5 functions or operations can be performed on the computer. Let us we will go for one by one analysis over here. The inputting means what exactly the input, whatever the data has been entered and instructions should be given to the computer, that should be gone for the directly to the computer. Inputting ಅಂತಂದ್ರೆ ಅರ್ಥ ಏನು? So ನೀವು ಕೊಟ್ಟಿರ್ತಕ್ಕಂಥ ಡಾಟಾ ಇರಬಹುದು, ಅದನ್ನ ಇನ್ಸ್ಟ್ರಕ್ಷನ್ಸ್ ಇರಬಹುದು, ಅದನ್ನ ಪ್ರೊಸೆಸ್ ಮಾಡಿ ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ನಾವು ಸೆಂಡ್ ಮಾಡೋದಕ್ಕೆ ನಾವು ಇನ್ಪುಟಿಂಗ್ ಅಂತ ಹೇಳ್ತೀವಿ. ಇನ್ಪುಟ್ ಮೇ ಬಿ ಯಾವ್ದಾದ್ರು ಡಿವೈಸ್ ಯೂಸ್ ಮಾಡ್ಕೋಬಹುದು. ಐದರ್ ಮೇ ಬಿ ಇನ್ಪುಟ್ ಮೇ ಬಿ ಯೂಸ್ಡ್ ಆಸ್ ಎ ಕೀಬೋರ್ಡ್ ಇರಬಹುದು, ಹೌದಾ, ಜಾಯ್ಸ್ಟಿಕ್ಸ್ ಇರಬಹುದು. ಸೊ ಎನಿ ಇನ್ಪುಟ್ ಡಿವೈಸ್ ಯೂಸ್ ಮಾಡ್ಕೊಂಡು ಡಾಟಾ ಅಥವಾ ಇನ್ಸ್ಟ್ರಕ್ಷನ್ಸ್ ನೀವು ಕೊಟ್ಟಿದ್ರೆ ಅದನ್ನ ನೀವು ಏನ್ ಮಾಡ್ತಿದ್ದೆ, ಅದನ್ನ ಪ್ರೊಸೆಸ್ ಮಾಡಿಬಿಟ್ಟು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಪ್ರೊಸೆಸ್ ಮಾಡುತ್ತೆ. ಅದಕ್ಕೆ ನಾವು ಇನ್ಪುಟಿಂಗ್ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು storing anta ide. So what exactly the storing in the sense, whatever the data has been came from the inputting devices, that should be stored and that should be saved. ಒಟ್ಟು ಬಂದಿರತಕ್ಕಂಥ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡುತ್ತೆ, ಇಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಸ್ಟೋರ್ ಮಾಡಿ ಅದರ ಇನ್ ಸೆನ್ಸ್ ಇಟ್ ಇಸ್ ಸೇವಿಂಗ್ ದ ಡಾಟಾ and instructions came from the input devices over here. And here what exactly is going to provide, it is going to provide that whenever we come back with once again the data and instructions should be readily available. That should be done by the only by the storing device over here. That is storing ಅಂತ ನಾವು ಹೇಳಬೇಕಾಗುತ್ತೆ. ಅಂತಂದ್ರೆ ನೀವು ಇನ್ಪುಟಿಂಗ್ ಡಾಟಾ ಇರಬಹುದು ಅಥವಾ ಇನ್ಸ್ಟ್ರಕ್ಷನ್ಸ್ ಇರಬಹುದು, ಏನೇ ಕೊಟ್ಟಿರ್ತಾರೆ ಅದನ್ನ ಏನಾಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ. ನೀವು ಇವತ್ತು ಅಥವಾ ನಾಳೆ ಅಥವಾ ನಾಡ್ದು ಅಥವಾ 1 ವೀಕ್ ಅಥವಾ 1 ಮಂತ್ 1 ಇಯರ್ ಬಿಟ್ಟು ಬಂದ್ರು ಆ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಸ್ಟೋರಿಂಗ್ ಡಾಟಾ ಏನಾಗುತ್ತೆ, ನೀವೇನು ವರ್ಕ್ ಮಾಡಿರ್ತಾನೆ ಆ ಡಾಟಾ ನಿಮ್ಗೆ ರೆಡಿಲಿ ಅವೈಲೇಬಲ್ ಆಗಿರ್ಬೋದು, ರೆಡಿಲಿ ಅವೈಲೇಬಲ್ ಪ್ರೊವೈಡ್ ಮಾಡಿಕೊಳ್ಳುತ್ತೆ. ಅದಕ್ಕೆ ನಾವು ಸ್ಟೋರಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಸ್ಟೋರಿಂಗ್ ಅಲ್ಲಿ ನೀವು ಇನ್ನೂ ಎಕ್ಸಾಂಪಲ್ಸ್ ಬೇಕು ಅಂತಂದ್ರೆ ಪೆನ್ ಡ್ರೈವ್ ಅಲ್ಲಿ ಇರುತ್ತೆ. ಪೆನ್ ಡ್ರೈವ್ ನೀವು ಏನ್ ಮಾಡ್ತೀರಿ, ಡಾಟಾನ ಅಥವಾ ಫೈಲ್ಸ್ ಯಾವುದೋ ಒಂದು ಡಾಕ್ಯುಮೆಂಟ್ ನ ಸೇವ್ ಮಾಡ್ಕೊಂಡಿರ್ತೀರಿ. ಆ ಪೆನ್ ಡ್ರೈವ್ ಹಾಗೆ ಇರುತ್ತೆ. ಲೈಫ್ ಟೈಮ್ ವೆನೆವರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಪೆನ್ ಡ್ರೈವ್ ಅಗೈನ್ ದ ರಿಪೋರ್ಟ್ ಈಸ್ ಆಲ್ರೆಡಿ ಅವೈಲೇಬಲ್, ರೆಡಿಲಿ ಅವೈಲೇಬಲ್ ಇರೋದ್ರಿಂದ ನಾವು ಏನಾಗುತ್ತೆ, ಸ್ಟೋರಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಒನ್ ಪ್ರೊಸೆಸಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಪ್ರೊಸೆಸಿಂಗ್ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಜನರಲಿ ಪ್ರೊಸೆಸಿಂಗ್ ಅಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ ಏನಾದರೂ ಕ್ಯಾಲ್ಕುಲೇಷನ್ಸ್ ಇನ್ ದ ಸೆನ್ಸ್ ಅರ್ಥಮೆಟಿಕ್ ಆಪರೇಷನ್ಸ್ ಅಥವಾ ಲಾಜಿಕಲ್ ಆಪರೇಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ಅಂತ ಡಾಟಾನ ನಾವು ಪ್ರೊಸೆಸಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಅದು ಸೇವ್ ಆಸ್ ಇರಬಹುದು ಅಥವಾ ಸೇವ್ ಮಾಡೋದಿರಬಹುದು, ಅಥವಾ ಕನ್ವರ್ಷನ್ಸ್ ಇರಬಹುದು, ಅಥವಾ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರಬಹುದು, ಅಥವಾ ನೀವು ಯಾವುದೇ ಒಂದು ಡಾಟಾ ನೀವು ಕಂಪ್ಯೂಟರ್ ಕೊಟ್ಟಿರೋದನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ಕೆಲಸ, ಅದಕ್ಕೆ ನಾವು ಪ್ರೊಸೆಸಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಜನರಲ್ ಆಗಿ ಅರ್ಥಮೆಟಿಕ್ ಆಪರೇಷನ್ಸ್ ಅಂತಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್ ಅಂತ ನಾವು ಹೇಳ್ತೀವಿ. ಲಾಜಿಕಲ್ ಆಪರೇಷನ್ಸ್ ಅಂತಂದ್ರೆ equal to, double equal to, not equal to, less than or equal to, not less than or equal to, greater than or equal to. ಸೊ ಇಂಥ ಆಪರೇಷನ್ಸ್ ಗೆಲ್ಲ ನಾವು ಲಾಜಿಕಲ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಸೊ ಇಂಥದ್ದನ್ನೆಲ್ಲ ಅರ್ಥಮೆಟಿಕ್ ಆಪರೇಟರ್ಸ್ ಮತ್ತೆ ಲಾಜಿಕಲ್ ಆಪರೇಟರ್ಸ್ ಅಥವಾ ಡಾಟಾ ಇರ್ಬೋದು ಅಥವಾ ಡಾಟಾ ಪ್ರೊಸೆಸಿಂಗ್ ಇರ್ಬೋದು, ಅದೆಲ್ಲ ಯಾವ್ದು ಪ್ರೊಸೆಸ್ ಮಾಡುತ್ತೆ ಅಂತ, ಪ್ರೊಸೆಸಿಂಗ್ ಶುಡ್ ಬಿ ಡನ್ ಇನ್ ದ ಪ್ರೊಸೆಸಿಂಗ್ ಪಾರ್ಟ್ ಓನ್ಲಿ. ಆಯ್ತಾ? ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಔಟ್ಪುಟಿಂಗ್ ಅಂತ ನಾವು ಹೇಳ್ತೀವಿ. ಔಟ್ಪುಟಿಂಗ್ ಅಂದ್ರೆ ಏನು ಅಂತಂದ್ರೆ, ಅದು ನೀವು ಸ್ಟೋರ್ ಮಾಡಿರ್ತಕ್ಕಂಥ ಡಾಟಾ ಏನಿದೆಯಲ್ಲ ಎಕ್ಸಾಕ್ಟ್ ಆಗಿ ನಿಮ್ಗೆ ಔಟ್ಪುಟ್ ಡಿಸ್ಪ್ಲೇ ಮಾಡೋ ಜವಾಬ್ದಾರಿ ಯಾರಿಗಿರುತ್ತೆ, ಔಟ್ಪುಟಿಂಗ್ ಅಂತ ಇರುತ್ತೆ. ಸೊ ದಟ್ ಈಸ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ಎ ಯೂಸ್ಫುಲ್ ಇನ್ಫಾರ್ಮೇಶನ್ ಆ ರಿಸಲ್ಟ್. ಸೊ ಅದು ವಿಜುವಲ್ ಆದ್ರೂ ಇರ್ಬೋದು ಅಥವಾ ಪ್ರಿಂಟ್ ತಗೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ ಆದ್ರೂ ಇರ್ಬೋದು, ಯಾವುದೇ ಡಾಟಾ ಇರ್ಬೋದು. ಸೊ ಔಟ್ಪುಟ್ ಡಿವೈಸ್ ಅಲ್ಲಿ ನಾವು ನಿಮಗೆ ಸಪೋಸ್ ನಾನು ಏನಾದ್ರು ಟಿವಿ ನೋಡ್ತೇವೆ, ಸಪೋಸ್ ನಾವು ಏನಾದ್ರು ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ನೀವು ಕ್ಲಿಕ್ ಮಾಡಿರ್ತಕ್ಕಂಥ ರಿಪೋರ್ಟೇ ಡಿಸ್ಪ್ಲೇ ಆಗಬೇಕು ಹೊರತಾಗಿ ಬೇರೆ ಡಾಕ್ಯುಮೆಂಟ್ ಡಿಸ್ಪ್ಲೇ ಆಗೋದಿಲ್ಲ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಇಟ್ ವಿಲ್ ಡಿಸ್ಪ್ಲೇ ಆನ್ ದ ಮಾನಿಟರ್. ಅಂದ್ರೆ ಅಕ್ಯುರೇಟ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ, ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ. ಡಾಕ್ಯುಮೆಂಟ್ ಪ್ರೆಸ್ ಕ್ಲಿಕ್ ಮಾಡಿದ್ರೆ
ನಿಮ್ಗೇನು ವಿಡಿಯೋ ಪ್ಲೇ ಆಗೋದಿಲ್ಲ, ಹೌದಾ? ಡಾಕ್ಯುಮೆಂಟ್ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅಷ್ಟೇ ಓಪನ್ ಆಗುತ್ತೆ, ಅದು ನೀವು ಔಟ್ಪುಟ್ ಮುಖಾಂತರ. ಅದಕ್ಕೆ ನಾವು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ನಾವು ಔಟ್ಪುಟಿಂಗ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಔಟ್ಪುಟಿಂಗ್ ಅಂತಂದ್ರೆ ಮಾನಿಟರ್ ಇರ್ಬೋದು, ಪ್ರಿಂಟರ್ಸ್ ಇರ್ಬೋದು, ವಿಜುವಲ್ ಡಿಸ್ಪ್ಲೇ ಯಾವ್ದಾದ್ರು ಇರ್ಬೋದು. ಸೊ ಅಂತದಕ್ಕೆ ಇಟ್ ವಿಲ್ ಪರ್ಫಾರ್ಮ್ ಓನ್ಲಿ ದ ಡಿಸ್ಪ್ಲೇಯಿಂಗ್ ದ ಯೂಸ್ಫುಲ್ ಇನ್ಫಾರ್ಮೇಶನ್. ಅಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಕಂಟ್ರೋಲಿಂಗ್ ಅಂತ ನಾವು ಹೇಳ್ತೀವಿ. ಕಂಟ್ರೋಲಿಂಗ್ ಏನಪ್ಪಾ ಅಂತಂದ್ರೆ ಜನರಲಿ ಕಂಟ್ರೋಲಿಂಗ್ ಅಂದ್ರೆ ಏನು, ವಾಟ್ ವಿ ಕ್ಯಾನ್ ಡೂ ಇನ್ ದ ಸೆನ್ಸ್ ಹಿಯರ್, ನೀವು ಕೊಟ್ಟಿರ್ತಕ್ಕಂಥ ಡಾಟಾ ಏನಿದೆಲ್ಲ ಆಪರೇಷನ್ಸ್ ಸೀಕ್ವೆನ್ಸ್ ಅಥವಾ ಮ್ಯಾನರ್ಸ್ ಅಲ್ಲಿ ಇನ್ ದ ಮ್ಯಾನರ್ ಆಫ್ ಸೀಕ್ವೆನ್ಸ್ ಆಗಿರ್ಬೋದು, ಡಾಟಾ ಸ್ಟೋರ್ ಇರ್ಬೋದು, ಏನಾದರೂ ಪ್ರೊಸೆಸಿಂಗ್ ಇರ್ಬೋದು, ಅಂತದನ್ನೆಲ್ಲ ಯಾರು ನೋಡ್ಕೊಳ್ತೀವಿ ಅಂತಂದ್ರೆ ದಟ್ ಶುಡ್ ಬಿ ಎಂಟೈರ್ ಥಿಂಗ್ ಶುಡ್ ಬಿ ಕಂಟ್ರೋಲ್ಡ್ ಬೈ ದ ಕಂಟ್ರೋಲಿಂಗ್ ಅಂತ ನಾವು ಹೇಳ್ತೀವಿ. ಅದು ಇನ್ಪುಟಿಂಗ್ ಇರ್ಬೋದು, ಸ್ಟೋರಿಂಗ್ ಇರ್ಬೋದು, ಪ್ರೊಸೆಸಿಂಗ್ ಇರ್ಬೋದು, ಔಟ್ಪುಟಿಂಗ್ ಇರ್ಬೋದು. ಸೊ ವಾಟ್ ಎವರ್ ಶುಡ್ ಬಿ ಡನ್, ಇಟ್ ಶುಡ್ ಬಿ ಎಂಟೈರ್ಲಿ ಕಂಟ್ರೋಲ್ಡ್ ಬೈ ದ ಓನ್ಲಿ controlling function only. So these are the basic operations can be performed by the computer ಅಥವಾ basic functions can be performed by the computer systems. Exams ಅಲ್ಲಿ list out any basic operations of computer systems ಅಂತ ಕೇಳಿದ್ರೆ inputting, storing, processing, outputting, controlling ಅಂತ ನೀವು ಹೇಳಬೇಕಾಗುತ್ತೆ. ಅರ್ಥ ಆಯ್ತಾ? ಓಕೆ. So next one bitu basic organization of computer system. So illela diagrams hakidivi. So ee diagrams computer organization anta ನಾವು ಹೇಳಬೇಕಾಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ explain the ಅಥವಾ draw any diagram of the computer basic organization of a computer system ಅಂತ ಕೇಳಿದ್ರೆ ಈ diagram ಹಾಕಬೇಕಾಗುತ್ತೆ. diagram ಹಾಕ್ಬಿಟ್ಟು ಇನ್ಪುಟ್ ಯೂನಿಟ್ ಅಂದ್ರೇನು, ಔಟ್ಪುಟ್ ಯೂನಿಟ್ ಅಂದ್ರೇನು, ಸ್ಟೋರೇಜ್ ಯೂನಿಟ್ ಅಂದ್ರೇನು, ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೇನು, ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೇನು, CPU, ALU, CU, ಪ್ರೈಮರಿ ಸ್ಟೋರೇಜ್ ಅಂಡ್ ಸೆಕೆಂಡರಿ ಸ್ಟೋರೇಜ್, ದಟ್ ಈಸ್ ಸ್ಟೋರೇಜ್ ಯೂನಿಟ್ ಅಂತ ನಾವು ಹೇಳಬೇಕಾಗುತ್ತೆ. So here let us start that the first from the unit, that is input unit ಅಂತ ನಾವು ಹೇಳಬೇಕಾಗುತ್ತೆ. Input unit ಅಂತಂದ್ರೆ already as I told you that it will accept the data from the user, either from the device, either from the any kinds of devices where we can able to take the input from the input unit ಅಂತ ನಾವು ಹೇಳಬೇಕಾಗುತ್ತೆ. So input data ಬಂದ್ಬಿಟ್ಟು either program ಇರಬಹುದು ಅಥವಾ something data ಆದ್ರೂ ಇರಬಹುದು, ಅದಕ್ಕೆ ನಾವು ಇನ್ಪುಟ್ ಡಾಟಾ ಅಂತ ನಾವು ಹೇಳಬೇಕಾಗುತ್ತೆ. ನೀವು ಏನೇ ಡಾಟಾ ಕಂಪ್ಯೂಟರ್ ಅಲ್ಲಿ ನೀವು ಕಳಿಸಬೇಕು ಅಂತಂದ್ರೆ ಇನ್ಪುಟ್ ಕಂಪಲ್ಸರಿ ಯೂನಿಟ್ ನಮಗೆ ಅವಶ್ಯಕತೆ ಇರುತ್ತೆ. ಅರ್ಥ ಆಯ್ತಾ? ಅದು ಪ್ರೋಗ್ರಾಮ್ಸ್ ಇರ್ಬೋದು, ಡಾಟಾ ಇರ್ಬೋದು, ಇಮೇಜ್ ಇರ್ಬೋದು, ಆಡಿಯೋ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಫಸ್ಟ್ ಏನಾದ್ರೂ ಒಂದು ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ನಮಗೆ ಇನ್ಪುಟ್ ಕಂಪಲ್ಸರಿ ಅವಶ್ಯಕತೆ ಇರುತ್ತೆ. ಅಂದ್ರೆ ಏನು ಡಾಟಾ ಇಲ್ಲ, ಇನ್ಸ್ಟ್ರಕ್ಷನ್ಸ್ ಇಲ್ಲ ಅಂತಂದ್ರೆ ಏನ್ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಕಂಪ್ಯೂಟರ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವೇನಾದ್ರೂ ಡಾಟಾ ಸ್ಟೋರ್ ಮಾಡಬೇಕು ಅಥವಾ ಏನಾದ್ರೂ ಡಾಟಾ ಏನಾದ್ರು ಮಾಡಬೇಕು, ಒಂದು ಫಂಕ್ಷನ್ಸ್ ಏನಾದ್ರು ಆಪರೇಷನ್ಸ್ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ವಿ ನೀಡ್ ಎ ಸರ್ಟನ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಅಥವಾ ಪ್ರೋಗ್ರಾಮ್ಸ್ ಅವಶ್ಯಕತೆ ಇರುತ್ತೆ. ಅದು ನೀವು ಇನ್ಪುಟ್ ಯೂನಿಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೊಡಬೇಕಾಗುತ್ತೆ CPU-ಗೆ. ಅರ್ಥ ಆಯ್ತಾ? ಸೊ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ರೈಟ್ ಡೌನ್ ದ ಇನ್ಪುಟ್ ಫಂಕ್ಷನ್ಸ್ ಅಂತ ಕೇಳಿದ್ರೆ ಈ 3 ಫಂಕ್ಷನ್ಸ್ ನಾನು ಕೊಟ್ಟಿದ್ದೀನಿ. ಈ 3 ಫಂಕ್ಷನ್ಸ್ ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಇಟ್ accepts ಅಂತಂದ್ರೆ ಇಟ್ ರೀಡ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಫ್ರಮ್ ಔಟ್ಸೈಡ್ ವರ್ಲ್ಡ್ ಅಂತಂದ್ರೆ ಅರ್ಥ ಏನು? ಔಟ್ಸೈಡ್ ದ ವರ್ಲ್ಡ್ ಅಲ್ಲಿ ನಾವು ಯಾವುದೇ ರೀತಿಯಲ್ಲಿ ಡಾಟಾನ ನೀವು ರೀಡ್ ಮಾಡ್ಕೋಬಹುದು. ದಟ್ ಈಸ್ it accepts the instructions and data from the outside the world. So first point ಬಂದ್ಬಿಟ್ಟು it accepts ಅಥವಾ read instructions and data from the outside the world. ನೀವೇನೇ ಡಾಟಾ ಕೊಟ್ಟರು ಅದು ರೀಡ್ ಮಾಡ್ಕೊಳ್ಳುತ್ತೆ ಅಥವಾ accept ಮಾಡ್ಕೊಂಡ್ಬಿಟ್ಟು ಅದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನ ತಗೊಂಡ್ಬಿಟ್ಟು CPU-ಗೆ ಸೆಂಡ್ ಮಾಡುತ್ತೆ. ಅದಕ್ಕೆ ನಾವು accepting ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು it convert these instructions and data in a computer acceptable form ಅಂತಂದ್ರೆ ಕಂಪ್ಯೂಟರ್ ಯಾವಾಗಲೂ ನೀವು ಕೊಟ್ಟಿರ್ತಕ್ಕಂಥ ಡಾಟಾನ ಯಾವಾಗಲೂ ನಾವು ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಷನ್ಸ್ ಮಾಡುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕಂಪ್ಯೂಟರ್ ಯಾವಾಗಲೂ ರೀಡ್ ಆಗೋದು zeros ones ಅಂತ ನಾವು ಹೇಳಬೇಕಾಗುತ್ತೆ. ಸೊ zeros and ones ಅಲ್ಲಿ ಮಾತ್ರ ಡಾಟಾ ರೀಡ್ ಆಗುತ್ತೆ. ಅದರಿಂದ ನಾವು ಬೈನರಿ ವ್ಯಾಲ್ಯೂ ಅಂತ ಹೇಳ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಡಾಟಾ ಯಾವುದೇ ಇರಬಹುದು, ಟೆಕ್ಸ್ಟ್ ಇರಬಹುದು, ಇಮೇಜ್ ಇರಬಹುದು, ಆಡಿಯೋ, ವಿಡಿಯೋ, ವಾಟ್ ಎವರ್ ಇಟ್ ಮೇ ಬಿ, ದೋಸ್ ಥಿಂಗ್ಸ್ ಶುಡ್ ಬಿ ಕನ್ವರ್ಟೆಡ್ ಆಸ್ ಬೈನರಿ ನಂಬರ್ಸ್ ಅಂತ ನಾವು ಹೇಳ್ತೀವಿ. ಬೈನರಿ ನಂಬರ್ಸ್ ಅಂದ್ರೆ 0 ಮತ್ತೆ 1s ಅಂತ ನಾವು ಹೇಳ್ತೀವಿ.
ಅದು ನಾವು ಕನ್ವರ್ಟ್ ಅನ್ನು ಮಾಡ್ಕೊಂಡ್ಬಿಟ್ಟು ಆ ಮಷಿನ್ ಲ್ಯಾಂಗ್ವೇಜ್ ಕನ್ವರ್ಷನ್ ಮಾಡ್ಕೊಂಡ್ಬಿಟ್ಟು ಅದು ಡಾಟಾನ ಸ್ಟೋರ್ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಇಟ್ ಕನ್ವರ್ಟ್ ದೀಸ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಇನ್ ಎ ಕಂಪ್ಯೂಟರ್ ಅಕ್ಸೆಪ್ಟಬಲ್ ಫಾರ್ಮ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇಟ್ ಸಪ್ಲೈಸ್ ದ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಟು ದ ಸ್ಟೋರೇಜ್ ಯೂನಿಟ್ ಫಾರ್ ಸ್ಟೋರೇಜ್ ಆರ್ ಫರ್ದರ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸೊ ಏನ್ ಹೇಳಿದ್ವಿ ಇಲ್ಲಿ, ಕನ್ವರ್ಟ್ ಅಂತ ಏನ್ ಹೇಳಿದ್ವಿ ತಾನೆ, ಅದು ನೀವು ಸಪೋಸ್ ನಾನು ಇಮೇಜ್ ಹಾಕಿದ್ ಅಂತ ಅನ್ಕೊಳ್ರಿ, ಇಮೇಜ್ ಏನಾಗುತ್ತೆ ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಷನ್ಸ್ ಆಗ್ಬಿಟ್ಟು ಅಥವಾ ಮಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸಿಂಗ್ ಏನಾಗುತ್ತೆ ಸ್ಟೋರೇಜ್ ಹೋಗುತ್ತೆ. ಆ ಡಾಟಾ ಏನ್ ಮಾಡುತ್ತೆ, ಕನ್ವರ್ಟ್ ಆಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇರಬಹುದು, ಡಾಟಾ ಇರಬಹುದು, ಇಮೇಜ್, ಆಡಿಯೋ, ವಾಟ್ ಎವರ್ ಇಟ್ ಮೇ ಬಿ ಡಾಟಾ. ಸೊ ದಟ್ ಶುಡ್ ಬಿ ಗೋ ಟು ಡೈರೆಕ್ಟ್ಲಿ ಸ್ಟೋರೇಜ್ ಯೂನಿಟ್. ಎದಕ್ಕೆ ಸ್ಟೋರೇಜ್ ಹೋಗುತ್ತೆ ಅಂತಂದ್ರೆ, ನೀವು ಫರ್ದರ್ ಏನಾದ್ರೂ ಪ್ರೊಸೆಸ್ ಮಾಡೋದು ಅವಶ್ಯಕತೆ ಇತ್ತು ಅಂದ್ರೆ ಅದು ಏನ್ ಮಾಡುತ್ತೆ, ಅದು ನಿಮಗೆ ಪ್ರೊಸೆಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ನಿಮಗೆ ಸ್ಟೋರೇಜ್ ಡಿವೈಸ್ ಇಂದ ನಾವು ರಿಟ್ರೈವ್ ಮಾಡ್ಕೊಂಡ್ಬಿಟ್ಟು ನಾವು ಪ್ರೊಸೆಸ್ ಮಾಡಬಹುದು ಅಂತ ಅರ್ಥ. ಸೊ ದೀಸ್ ಆರ್ ದ 3 ಥಿಂಗ್ಸ್. ಫಸ್ಟ್ ಒನ್, acceptable, converted, whatever the converted data should be stored into the further processing ಅಂತ ನಾವು ಹೇಳಬೇಕಾಗುತ್ತೆ. This is the first point, that is input unit ಅಂತ ಹೇಳ್ತೀವಿ and its function, inputs and its functions ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಔಟ್ಪುಟ್ ಅಂಡ್ its functions ಅನ್ನೋದು ಏನು ಅಂತ ಹೇಳಿ ನೋಡೋಣ, ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಇನ್ಪುಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಪುಟ್ ಯೂನಿಟ್ ಆಯ್ತು ಆಲ್ರೆಡಿ. ಇನ್ಪುಟ್ ಯೂನಿಟ್ ವಾಟ್ ಎಕ್ಸಾಕ್ಟ್ಲಿ ದ ಇನ್ಪುಟ್ ಯೂನಿಟ್ ಈಸ್ ಡೂಯಿಂಗ್ ಹಿಯರ್. ಇನ್ಪುಟ್ ಯೂನಿಟ್ ಅನ್ನೋದು ಏನು ಮಾಡುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಡಾಟಾನ ಎಲ್ಲ ತಗೊಂಡ್ಬಿಟ್ಟು ಅದನ್ನ ಇನ್ಸ್ಟ್ರಕ್ಷನ್ಸ್ ಇರ್ಬೋದು ಅಥವಾ ಡಾಟಾ ಇರ್ಬೋದು, ಪ್ರೋಗ್ರಾಮ್ಸ್, ಅದನ್ನ ಏನು ಮಾಡುತ್ತೆ ತಗೊಂಡು ಎಕ್ಸೆಪ್ಟ್ ಅದು ರೀಡೇಬಲ್ ಫಾರ್ಮ್ ಅಲ್ಲಿ ತಗೊಂಡ್ಬಿಟ್ಟು ಅದನ್ನ ಕಂಪ್ಯೂಟರ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥದ್ದು ಡಾಟಾ ಏನಿದೆಲ್ಲ ಅದು ಬೈನರಿ ಲ್ಯಾಂಗ್ವೇಜ್ ಅಥವಾ ಮಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಡಾಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಆದ ನಂತರ ಕನ್ವರ್ಟೆಡ್ ಡಾಟಾ ಏನು ಸ್ಟೋರ್ ಏನಾಗಿರುತ್ತೆ ಅದನ್ನ ನೀವು ಫರ್ದರ್ ಯೂಸ್ ಮಾಡ್ಕೋಬಹುದು ಅನ್ನೋದಕ್ಕೆ ನಾವು ಸ್ಟೋರೇಜ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಇನ್ಪುಟ್ ಡಿವೈಸ್ ಇಸ್ ಡನ್ ಇನ್ ದಿಸ್ ವೇ ಓವರ್ ಹಿಯರ್. ನಾವು ಲೆಟ್ ಅಸ್ ಗೋ ವಿತ್ ಔಟ್ಪುಟ್ ಡಿವೈಸ್ ಅಂತ ಇದೆ, ದಟ್ ಈಸ್ ಔಟ್ಪುಟ್ ಯೂನಿಟ್ ಅಂತ ನಾವು ಹೇಳಬೇಕಾಗುತ್ತೆ. ಔಟ್ಪುಟ್ ಯೂನಿಟ್ ಅಂದ್ರೆ ಏನು, ಇಟ್ ಈಸ್ ಯೂಶುವಲ್ ಇನ್ಫಾರ್ಮೇಷನ್, ದಟ್ ಈಸ್ ರಿಸಲ್ಟ್ ಅಂತ ಹೇಳ್ತೀವಿ. ರಿಸಲ್ಟ್ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಷನ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಲೆಟ್ ಅಸ್ ಸಿ ಹಿಯರ್ output unit, what exactly it is going to perform in the sense, the basic functions of output is it accepts the produced result which are in coded form. We cannot understand the coded result easily anta ide. It converts these coded result to the human acceptable readable form anta ನಾವು ಹೇಳ್ತೀವಿ. It supplies these converted resulted as a to outside the world ಅಂತ ಹೇಳ್ತೀವಿ. ನಾವು ಇನ್ಪುಟ್ ಯೂನಿಟ್ ಅಲ್ಲಿ ನಾವು ಏನು ಹೇಳ್ತಾ ಇದ್ವಿ, ನೀವು ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಡಾಟಾ ಇರ್ಬೋದು, ಅದನ್ನ ಏನು ಮಾಡುತ್ತೆ ಕಂಪ್ಯೂಟರ್ ಎಕ್ಸೆಪ್ಟ್ ಮಾಡ್ಕೊಳುತ್ತೆ. ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಕಂಪ್ಯೂಟರ್ ಏನು ಮಾಡುತ್ತೆ, ಕೊಟ್ಟಿರ್ತಕ್ಕಂಥ ಡಾಟಾ ಅಥವಾ ಇನ್ಸ್ಟ್ರಕ್ಷನ್ಸ್ ಏನು ಮಾಡುತ್ತೆ ಮಷಿನ್ ಲ್ಯಾಂಗ್ವೇಜ್ ಕನ್ವರ್ಷನ್ ಮಾಡುತ್ತೆ. ಕನ್ವರ್ಟ್ ಆಗಿರ್ತಕ್ಕಂಥ ಡಾಟಾ ಏನಾಗುತ್ತೆ, ಡಾಟಾ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಡಾಟಾ ಬೇರೆ, ಮಷಿನ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಡಾಟಾ ಬೇರೆ. ಆಸ್ ಐ ಟೋಲ್ಡ್ ಯು ದಟ್ ಕಂಪ್ಯೂಟರ್ ಕ್ಯಾನ್ ರೀಡ್ ಓನ್ಲಿ ದ ಬೈನರಿ ವ್ಯಾಲ್ಯೂ zeros and ones ಅಂತ ಹೇಳಿದ್ವಿ. ನೀವು ಕೊಟ್ಟಿರ್ತಕ್ಕಂಥ ಡಾಟಾನ zeros and ones ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವಾಗ ನೀವು ಆ ಡಾಟಾನ ಮತ್ತೆ ನೋಡಬೇಕು ಅಂತಂದ್ರೆ ನಮಗೆ ಔಟ್ಪುಟ್ ಯೂನಿಟ್ ಕಂಪಲ್ಸರಿ ಬೇಕಾಗುತ್ತೆ. ಅದಕ್ಕೆ ಅಂತಂದ್ರೆ ಕಂಪ್ಯೂಟರ್ ಸ್ಟೋರ್ ಆಗಿರ್ತಕ್ಕಂಥದ್ದು ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಮತ್ತೆ ನೀವು ನೋಡಬೇಕು ಅಂತಂದ್ರೆ, ಇದಕ್ಕೆ ಅಂದ್ರೆ ಬೈನರಿ ಲ್ಯಾಂಗ್ವೇಜ್ ಯಾವಾಗಲೂ ನಿಮಗೆ ಅಂಡರ್ಸ್ಟ್ಯಾಂಡಬಲ್ ಫಾರ್ಮೆಟ್ ಅಲ್ಲಿ ಇರೋದಿಲ್ಲ. ಅದನ್ನ ನಾವೇನ್ ಮಾಡ್ತೇವೆ, ಮತ್ತೆ ಎನ್ಕೋಡಿಂಗ್ ಮಾಡಿಬಿಟ್ಟು ಡಿಕೋಡಿಂಗ್ ಮಾಡಿ ಅದು ನಿಮಗೆ ಇರ್ತಕ್ಕಂಥ ಡಾಟಾ ಒರಿಜಿನಲ್ ಡಾಟಾ ಏನು ಅದು ನಿಮಗೆ ಡಿಸ್ಪ್ಲೇ ತೋರಿಸಬೇಕಾಗುತ್ತೆ. ಅದು ಔಟ್ಪುಟ್ ಯೂನಿಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅದ್ರದ್ದು ಮೇನ್ ಕೆಲಸ ಏನು, ಕಂಪ್ಯೂಟರ್ ಏನು ಡಾಟಾ ಸ್ಟೋರ್ ಆಗಿರ್ತಾನೆ ಅದು ಕನ್ವರ್ಟೆಡ್ ಆಗಿರುತ್ತೆ. ಆ ಡಾಟಾ ನಿಮಗೆ ತೋರಿಸಬೇಕು ಅಂತಂದ್ರೆ ಅದು ಈ ರೀತಿಯಲ್ಲಿ ಫಂಕ್ಷನ್ಸ್ ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಫಸ್ಟ್ ಏನಿದೆ, ಇಟ್ ಎಕ್ಸೆಪ್ಟ್ ದ ಪ್ರೊಡ್ಯೂಸರ್, ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಡಾಟಾ ಏನಿದೆಯಲ್ಲ, ಸಪೋಸ್ ನೀವೇನಾದ್ರೂ ಆ ಫೈಲ್ ಏನು ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಸರ್ಟನ್ ಟೈಮ್ ತಗೊಳ್ತಾ ಇರುತ್ತೆ. ಅಂದ್ರೆ ನೀವೇನ್ ಕೊಟ್ಟಿರ್ತಾನೆ ಅದೇನಾದ್ರೂ ನಿಮಗೆ ಕೋಡೆಡ್ ಫಾರ್ಮ್ ಅಲ್ಲಿ ಇರುತ್ತೆ. ಕಂಪ್ಯೂಟರ್ ಯಾವಾಗಲೂ ಹೇಳಿದ್ದೆ ನಾನು ನಿಮಗೆ zeros and ones ಅಲ್ಲಿ ಡಾಟಾ ಸ್ಟೋರ್ ಆಗುತ್ತೆ. ಅದನ್ನ ನೀವು ಮತ್ತೆ ನೀವು ನೋಡ್ಬೇಕು ಅಂತಂದ್ರೆ ಆ ಕೋಡಿಂಗ್ ಏನಿದೆಯಲ್ಲ ನಿಮಗೆ ಆ ಕೋಡೆಡ್ ಫಾರ್ಮ್ ನಿಮ್ಗೆ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಅದೇನ್ ಮಾಡುತ್ತೆ, ಇಟ್ ಕನ್ವರ್ಟ್ ದೀಸ್ ಕೋಡೆಡ್ ರಿಸಲ್ಟ್ ಟು ದ ಹ್ಯೂಮನ್ ಅಕ್ಸೆಪ್ಟಬಲ್, ಅಂದ್ರೆ ಹ್ಯೂಮನ್ ಬೀಯಿಂಗ್ ರೀಡಬಲ್ ಫಾರ್ಮೆಟ್ ಇರ್ಬೋದು ಅಥವಾ ವಿಷನ್ ಫಾರ್ಮೆಟ್ ಅಲ್ಲಿ ಇರ್ಬೋದು, ರೈಟಬಲ್ ಫಾರ್ಮೆಟ್ ಇರ್ಬೋದು, ಅಂತ ಫಾರ್ಮೆಟ್ ನ ರೀಡಬಲ್ ಫಾರ್ಮೆಟ್ ಕನ್ವರ್ಟ್ ಮಾಡೋ ಕೆಲಸ ಯಾವ್ದಿರುತ್ತೆ, ಔಟ್ಪುಟ್ ಯೂನಿಟ್ ಇರುತ್ತೆ. ಅದಾದ ನಂತರ ಇಟ್ ಸಪ್ಲೈಸ್ ದಿಸ್ ಕನ್ವರ್ಟೆಡ್ ರಿಸಲ್ಟ್ ಟು ದ ಔಟ್ಸೈಡ್ ದ ವರ್ಲ್ಡ್, ಅಂದ್ರೆ ಕನ್ವರ್ಟ್ ಆಗಿರ್ತಕ್ಕಂಥ ರಿಸಲ್ಟ್ ಏನಿದೆಯಲ್ಲ ಆ ರಿಸಲ್ಟ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ನಮಗೆ ಒಂದು ನೋಡೋ ಒಂದು ಕೆಪಾಬಿಲಿಟಿ ಏನಿದೆಯಲ್ಲ ಆ ಡಾಟಾ ಹೀಗೆ ಇರ್ಬೇಕು ಅನ್ನೋದನ್ನ ಅದು ನಮಗೆ ರೀಡಬಲ್ ಫಾರ್ಮೆಟ್ ಅಲ್ಲಿ ತೋರಿಸೋ ಕೆಲಸ ಯಾವ್ದಿರುತ್ತೆ,
ಔಟ್ಪುಟ್ ಅಲ್ಲಿ ಇರುತ್ತೆ. ಫಸ್ಟ್ ನೀವೇನ್ ಮಾಡಿರ್ತೀರ, ಹಾಕಿರ್ತಕ್ಕಂಥದ್ದು ನಿಮ್ ಸೈಡ್ ಅಲ್ಲಿ ಡಾಟಾ ಇನ್ಸ್ಟ್ರಕ್ಷನ್ಸ್ ಆಗಿರ್ತೀರ, ಅದು ಕನ್ವರ್ಟ್ ಮಾಡಿಬಿಟ್ಟು ಸಿಸ್ಟಮ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಮತ್ತೆ ನೀವು ನೋಡ್ಬೇಕು ಅಂತಂದ್ರೆ ಆ ಕಂಪ್ಯೂಟರ್ ಆಗಿರ್ತಕ್ಕಂಥ ಕೋಡಿಂಗ್ ಏನಿದೆಯಲ್ಲ, ಆ ಕೋಡಿಂಗ್ ಸರಿಯಾಗಿ ಅಂಡರ್ಸ್ಟ್ಯಾಂಡಬಲ್ ಫಾರ್ಮೆಟ್ ಇರೋದಿಲ್ಲ ಅಂದ್ಬಿಟ್ಟು ಅದನ್ನ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ರೀಡೇಬಲ್ ಫಾರ್ಮೆಟ್ ತೋರಿಸೋ ಕೆಲಸ ಸೆಕೆಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಕನ್ವರ್ಟರ್ ಆಗಿರ್ತಕ್ಕಂಥ ಡಾಟಾ ಏನಾಗಿದೆ, ಔಟ್ಪುಟ್ ಏನ್ ಮಾಡುತ್ತೆ, ಡಾಟಾ ಶುಡ್ ಕನ್ವರ್ಟ್ ಇನ್ ಟು ದ ರೀಡೇಬಲ್ ಫಾರ್ಮೆಟ್ ಬಂದ್ಬಿಟ್ಟು ಔಟ್ಪುಟ್ ಯೂನಿಟ್ ಅಂತ ನಾವು ಹೇಳಬೇಕಾಗುತ್ತೆ. ಇದು ಬಂದ್ಬಿಟ್ಟು ಇನ್ಪುಟ್ ಯೂನಿಟ್ ಮತ್ತೆ ಔಟ್ಪುಟ್ ಯೂನಿಟ್, ಇನ್ಪುಟ್ ಯೂನಿಟ್ ಫಂಕ್ಷನ್ಸ್ ಅಂಡ್ ಔಟ್ಪುಟ್ ಯೂನಿಟ್ ಫಂಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಲೆಟ್ ಅಸ್ ಗೋ ಫಾರ್ ಎ ಸ್ಟೋರೇಜ್ ಯೂನಿಟ್ ಅಂಡ್ ಆಸ್ ವೆಲ್ as ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನಾವು ಹೇಳ್ತೀವಿ. ಸ್ಟೋರೇಜ್ ಯೂನಿಟ್ ಬಂದ್ಬಿಟ್ಟು ನಿಮ್ಗೆ ಆಸ್ ಐ ಟೋಲ್ಡ್ ಯು ದಟ್ ಸ್ಟೋರೇಜ್ ಯೂನಿಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಟೂ ಟೈಪ್ಸ್ ಇರ್ತಾವೆ, ಒಂದು ಪ್ರೈಮರಿ ಸ್ಟೋರೇಜ್ ಅಂಡ್ ಸೆಕೆಂಡರಿ ಸ್ಟೋರೇಜ್ ಅಂತ ಹೇಳ್ತೀವಿ. ಅಂದ್ರೆ ಇದು ವಾಲಟೈಲ್, ಇದು ನಾನ್ ವಾಲಟೈಲ್ ಅಂತ ಹೇಳ್ತೀವಿ. ಪ್ರೈಮರಿ ಅನ್ನೋದು ವಾಲಟೈಲ್ ಅಂತ ಹೇಳ್ಬೇಕಾಗುತ್ತೆ. ಸೊ ವಾಲಟೈಲ್ ಅಂತಂದ್ರೆ ಇಲ್ಲಿ ಫಂಕ್ಷನ್ಸ್ ಯಾವಾಗಲೂ ಡಾಟಾ ನಮ್ಗೆ ಏನು ಪ್ರೈಮರಿ ಸ್ಟೋರೇಜ್ ಅಲ್ಲಿ ಏನಾಗುತ್ತೆ, ಡಾಟಾ ಲಾಸ್ ಆಗ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ, ನಾವು ಪರ್ಮನೆಂಟ್ಲಿ ಸ್ಟೋರೇಜ್ ಮಾಡ್ಕೋಬಹುದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಲ್ಲಿ. ಅದಕ್ಕೆ ಇದು ವಾಲಟೈಲ್, ಇದು ನಾನ್ ವಾಲಟೈಲ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಲೆಟ್ ಅಸ್ ಗೋ ವಿತ್ ದ ಪ್ರೈಮರಿ ಸ್ಟೋರೇಜ್ ಡಿವೈಸ್. ಸೊ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅಂತಂದ್ರೆ ರ್ಯಾಮ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ನೀವು ಡಾಟಾ ಪ್ರೈಮರಿ ಸ್ಟೋರೇಜ್ ಎಲ್ಲ ಸ್ಟೋರ್ ಮಾಡ್ಕೊಂಡ್ರೆ, ಅದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತಂದ್ರೆ ಹಾರ್ಡ್ ಡಿಸ್ಕ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, CD ಡ್ರೈವ್ ಇರ್ಬೋದು, ಅಥವಾ ಫ್ಲಾಶ್ ಡ್ರೈವ್ ಇರ್ಬೋದು. ಸೊ ವಾಟ್ ಎವರ್ ಮೇ ಬಿ ಎಕ್ಸ್ಟರ್ನಲ್ ಡಿವೈಸ್ ಏನಿದ್ರು ಅದಕ್ಕೆ ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಇದರಲ್ಲಿ ಹಾರ್ಡ್ ಡಿಸ್ಕ್ ಅಂತ ಯೂಸ್ ಮಾಡ್ತೀವಿ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಹೇಳಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಸ್ಟೋರೇಜ್ ಯೂನಿಟ್. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಡಾಟಾ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಎಲ್ಲಿ ಸ್ಟೋರ್ ಆಗುತ್ತೆ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಇರ್ಬೋದು ಅಥವಾ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಆದ್ರೂ ಇರ್ಬೋದು. ಆಸ್ ಪರ್ ದಿ ಯೂಸರ್ ಎಲ್ಲಿ ಸೇವ್ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ ಅಲ್ಲಿ ನೀವು ಡಾಟಾನ ಸ್ಟೋರ್ ಮಾಡ್ಕೋಬಹುದು. ಅದಾದ ನಂತರ ಕಂಟ್ರೋಲ್ ಯೂನಿಟ್ ಸರಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನಾವು ಹೇಳ್ತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಕಂಟ್ರೋಲ್ ಯೂನಿಟ್ ಒಂದಿದೆ, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಇದೆ. ಕಂಟ್ರೋಲ್ ಯೂನಿಟ್ ಅಂದ್ರೆ ಏನ್ ಮಾಡುತ್ತೆ ಸರ್ ಅಂತಂದ್ರೆ, ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಡಾಟಾ ಇರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಯಾವ್ದು ಮಾಡುತ್ತೆ ಅಂತಂದ್ರೆ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಅಂದ್ರೆ ಡಾಟಾ ಎಲ್ಲಿ ಸೆಂಡ್ ಮಾಡಬೇಕು, ಎಲ್ಲಿ ಸೆಂಡ್ ಮಾಡಬಾರ್ದು, ಸೊ ಡಾಟಾನ ಒನ್ ಆಫ್ಟರ್ ದಿ ಅದರ್ ಹೆಂಗ್ ಸೆಂಡ್ ಮಾಡೋದು, ಸೀಕ್ವೆನ್ಷಿಯಲ್ ಆರ್ಡರ್ ಡಾಟಾ ಸೆಂಡ್ ಮಾಡೋದಿರಲಿ, ಇನ್ಸ್ಟ್ರಕ್ಷನ್ಸ್ ಇರೋದು ಯಾವ್ದು ಕಂಟ್ರೋಲ್ ಮಾಡುತ್ತೆ, ಇಂಟರಲ್ ಕಂಟ್ರೋಲ್ ಯೂನಿಟ್ ಶುಡ್ ಬಿ then that should be controlled by the entire control unit ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಅರ್ಥಮೆಟಿಕ್ ಲಾಜಿಕಲ್ ಅಂದ್ರೆ ALU ಅಂತ ನಾವು ಹೇಳಬೇಕಾಗುತ್ತೆ. ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತಂದ್ರೆ ಇದರಲ್ಲಿ ನೀವು ಕಲಿಬೇಕಾಗಿದ್ದು ಅರ್ಥಮೆಟಿಕ್ ಲಾಜಿಕಲ್ ಅಂತಂದ್ರೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಈಸ್ ಯಾವ್ದಾದ್ರು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ಸ್ ಅಥವಾ ಲಾಜಿಕಲ್ ಆಪರೇಷನ್ಸ್ ಏನೇ ಪರ್ಫಾರ್ಮ್ ಇದ್ರೂ that should be done by the entirely ALU ಅಂತ ನಾವು ಹೇಳಬೇಕಾಗುತ್ತೆ. ಸೊ this should be entirely controlled by the control unit only ಅಂತ ನಾವು ಹೇಳ್ತೀವಿ. ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಕಂಟ್ರೋಲ್ ಯೂನಿಟ್ ಅಂಡ್ ಆಸ್ ವೆಲ್ as ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ನಾವು ಹೇಳ್ತೀವಿ. ಸೊ ವಾಟ್ ಎವರ್ ದಿಸ್ ಶುಡ್ ಬಿ ಡನ್ ಇನ್ ಟರ್ಮ್ಸ್ ಆಫ್ ಕಂಟ್ರೋಲ್ ಯೂನಿಟ್ ಇರ್ಬೋದು ಅಥವಾ ALU ಇರ್ಬೋದು, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನಾವು ಹೇಳಬೇಕಾಗುತ್ತೆ. ಅರ್ಥ ಆಯ್ತಾ? ಎಕ್ಸಾಮ್ಸ್ ಅಲ್ಲಿ ಇನ್ಪುಟ್ ಯೂನಿಟ್ ಅಂಡ್ ಇಟ್ ಫಂಕ್ಷನ್ಸ್, ಔಟ್ಪುಟ್ ಯೂನಿಟ್ ಅಂಡ್ ಫಂಕ್ಷನ್ಸ್, ಮತ್ತೆ ಸ್ಟೋರೇಜ್ ಡಿವೈಸ್ ಏನ್ ಮಾಡುತ್ತೆ, ಅದರಲ್ಲಿ ಪ್ರೈಮರಿ ಸ್ಟೋರೇಜ್ ಅಂತ ಬರುತ್ತೆ, ಸೆಕೆಂಡರಿ ಸ್ಟೋರೇಜ್ ಅಂತ ಬರುತ್ತೆ. ಅದಾದ ನಂತರ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಏನು, ಅದರಲ್ಲಿ ಕಂಟ್ರೋಲ್ ಯೂನಿಟ್ ಬರುತ್ತೆ, ಇನ್ನೊಂದು ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಬರುತ್ತೆ. ಇದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ಸ್ ನೀವು ಕೊಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಕಂಪ್ಯೂಟರ್, ದಟ್ ಈಸ್ ಕಂಪ್ಯೂಟರ್ ಆರ್ಗನೈಸೇಷನ್ಸ್, ಬೇಸಿಕ್ ಆರ್ಗನೈಸೇಷನ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಬೇಸಿಕ್ ಕಂಪ್ಯೂಟರ್ ಆರ್ಗನೈಸೇಷನ್ಸ್. ಸೊ ಏನ್ ಕಲ್ತೀವಿ ನಾವು, ವಾಟ್ ವಿ ಆರ್ ಲರ್ನ್ಡ್ ಹಿಯರ್, ಸೊ ವಿ ಆರ್ ಲರ್ನ್ಡ್ ಹಿಯರ್, ಸೊ ದ ಫಸ್ಟ್ ಒನ್ ಈಸ್ basic functions of computer organizations and input function, input and its functions, output and its functions, and storage unit and central processing unit. In storage unit, secondary storage, primary storage, and again central processing unit alli control unit, arithmetic logic unit anta ನಾವು ಹೇಳಬೇಕಾಗುತ್ತೆ. This is all about your today's class, what exactly you have discussed. In the next class we will see that ನಂಬರಿಂಗ್ ಸಿಸ್ಟಮ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ we will see this in the next class. Okay then, thank you.